Welcome back to our YouTube channel. Let's go. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆನೇ ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ಸಿಂಪಲ್ಲಾಗಿ ನಾನು ಮಕ್ಕಳಿಗೆ ಏನನ್ನು ಟಿಫಿನ್ ಬಾಕ್ಸ್ಗೆ ಹಾಕ್ತೀನಿ ಅನ್ನೋದನ್ನು ಶೇರ್ ಮಾಡೋಣ ಅಂತ ಹೇಳಿ. ಹೌದು, ಇವಾಗ ನಾನು ಫ್ರೂಟ್ಸನ್ನು ಕಟ್ ಮಾಡ್ತಾ ಇದ್ದೇನೆ. ಆದರೆ ಬ್ರೇಕ್ಫಾಸ್ಟ್, ಲಂಚ್ ಅಂತ ಹೇಳಿ ದಿನಾಲು ನನಗೆ 2-3 ವೆರೈಟಿ ಮಾಡಬೇಕು. ಸೊ ನಿನ್ನೆ ಅಷ್ಟೇ ಸ್ವಲ್ಪ ಸ್ಟ್ರೈನ್ ಆಗಿರೋದ್ರಿಂದ ನಾಳೆ ಏನು ಮಾಡಲಿ ಅನ್ನೋ ಒಂದು ಟೆನ್ಷನ್ ಇದ್ದರೆ, ಸೊ ಸಿಂಪಲ್ಲಾಗಿ ನಾವು ಬಾಲ್ಯದಲ್ಲಿ ಕಳೆದಿರುವಂತಹ, ನಾವು ಸ್ಕೂಲ್ಗೆ ಹೋಗುವಾಗ ನಮ್ಮ ಅಜ್ಜಿ ಅಮ್ಮ ಹಾಕಿರುವಂತಹ ಊಟ ಮಕ್ಕಳಿಗೂ ಕೂಡ ಇವತ್ತು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಮಕ್ಕಳು ಮನೆಯಲ್ಲಿ ಅದನ್ನು ತಿಂತಾರೆ, ಬಟ್ ಸ್ಕೂಲಲ್ಲಿ ನಾನು ಇವತ್ತಿಗೂ ಹಾಕಿರಲಿಲ್ಲ. ನೋಡೋಣ ಅಂತ ಹೇಳಿ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಮಕ್ಕಳ ಫೇವ್ರೆಟ್ ಫ್ರೂಟ್ಸ್ ಮತ್ತು ಬ್ರೇಕ್ಫಾಸ್ಟ್ಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಬನ್ನಿ. ಬಾಲ್ಯದಲ್ಲಿ ನಾರ್ಮಲ್ ಆಗಿ ನಾವು ತೆಗೆದುಕೊಂಡು ಹೋಗ್ತಾ ಇರೋದು ಇಡ್ಲಿ ದೋಸೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಲಂಚ್ಗೆ ನಾವು ರೈಸ್ಗೆ ಸ್ವಲ್ಪ ಮೊಸರು, ಉಪ್ಪಿನಕಾಯಿ, ಮಾವಿನ ಹಣ್ಣು ಸೀಸನ್ ಬಂದರೆ ಮಾವಿನ ಹಣ್ಣು ಏನಾದರೂ ತೆಗೆದುಕೊಂಡು ಹೋಗ್ತೀವಿ. ಇಲ್ಲಾಂದರೆ ಕಾಯಿ ಚೂರು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ವಿ ಅಲ್ವಾ. ಸೊ ಯಾರಿಗೆಲ್ಲ ನೆನಪಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನಾನು ಬೆಳಿಗ್ಗೆನೇ ರೈಸನ್ನು ಮಾಡಿ ಸ್ವಲ್ಪ ಉಪ್ಪು ನೀರನ್ನು ಹಾಕಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ಕೊನೆಗೇ ಮೊಸರು ಹಾಕಬೇಕು, ಬಿಸಿ ಅನ್ನಕ್ಕೆ ಮೊಸರು ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ಆಗಲೇ ನಾನು ಮತ್ತೆ ಬ್ರೇಕ್ಫಾಸ್ಟ್ಗೂ ಕೂಡ ರೆಡಿ ಮಾಡಬೇಕು. ಇವತ್ತು ಮೊದಲನೇ ಸಾರಿ ಮೊಸರನ್ನು ಹಾಕ್ತಾ ಇದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಐಡಿಯಾ ಇಲ್ಲ. ಸೊ ಹಾಗಾಗಿ ಅವರ ಫೇವ್ರೆಟ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ಏನಾದರೂ ಕೊಟ್ಟು ಕಳಿಸ್ಬೇಕು, ಅದಕ್ಕಾಗಿ ಮಕ್ಕಳ ಫೇವ್ರೆಟ್ ಮಂಡಕ್ಕಿ ಲಡ್ಡು ಕೂಡ ಮಾಡ್ತಾ ಇದ್ದೀನಿ. ಇವಾಗ ನಾನು ಆವಾಗಲೇ ರೆಡಿ ಮಾಡ್ಕೊಂಡಿರುವಂಥ ಅನ್ನಕ್ಕೆ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮನೆಯಲ್ಲೇ ಮಾಡಿರುವಂತಹ ಉಪ್ಪಿನಕಾಯಿ ರಸನೂ ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡಿದರೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ನಾವು ಚಿಕ್ಕವರಿದ್ದಾಗ ಇದರ ಸ್ಮೆಲ್ಗೆ ಒಂಥರ ಟೇಸ್ಟ್ ಇರೋದು. ನೀವು ಏನೇ ತಿನ್ನಿ, ಏನೇ ಮಾಡಿ, ಆ ತೃಪ್ತಿ ಇರೋದೇ ಈ ಮೊಸರನ್ನದಲ್ಲಿ ಅನಿಸುತ್ತೆ. ಅದು ಕೂಡ ಈ ರೀತಿ ಹಳೆ ಕಾಲದ ರೀತಿಯಲ್ಲಿ ಮಾಡಿರುವಂಥದ್ದು, ಯಾವುದೇ ಒಗ್ಗರಣೆ ಇಲ್ಲ. ಸೊ ಇವಾಗ ನಾನು ಟಿಫಿನ್ ಬಾಕ್ಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಸಲಾಡ್ಗೆ ನಾನಿಲ್ಲಿ ಸೌತೆಕಾಯಿ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ.
ಸೊ ಫೈನಲಿ ಸಿಂಪಲ್ಲಾಗಿ ಮಾಡಿರುವಂತಹ ಬ್ರೇಕ್ಫಾಸ್ಟ್ ಹಾಗೂ ಲಂಚ್ ರೆಸಿಪಿ ಇದು. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿರೋದು ಟಿಫಿನ್ ಬಾಕ್ಸ್ ಬಗ್ಗೆ. ಸಾಧಾರಣ ಒಂದು 5 ವರ್ಷದ ಅನುಭವದ ಮೇರೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ. ಸೊ ಯಾಕಂತ ಹೇಳಿದರೆ ನಾನು ತುಂಬ ಸಾರಿ ಮಕ್ಕಳಿಗೆ ವೆರೈಟಿ ಟಿಫಿನ್ ಬಾಕ್ಸನ್ನು ಆರ್ಡರ್ ಮಾಡಿದ್ದೆ, ತಂದಿದ್ದೆ, ನೋಡಿದ್ದೆಲ್ಲ ತಂದಿದ್ದೆ. ಯಾಕೆ ಗೊತ್ತಾ, ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿ ಹಾಕಲಿಕ್ಕಾಗತ್ತೆ ಆ ರೀತಿಯೆಲ್ಲ ಆಲೋಚನೆಯ ಮೇರೆಗೆ. ಬಟ್ ನನಗೆ ಇವಾಗ ಅನಿಸ್ತಾ ಇರೋದು, ಯಾವುದೇ ಟಿಫಿನ್ ಬಾಕ್ಸ್ ತೆಗೆದುಕೊಂಡ್ರೂ ಕೂಡ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ಯಾಕೆ ಗೊತ್ತಾ, ಇವಾಗ ನಾವು ಬಿಸಿ ಏನಾದರೂ ಹಾಕಬೇಕಾದ್ರೆ ಪ್ಲಾಸ್ಟಿಕ್ ಟಿಫಿನ್ ಬಾಕ್ಸ್ ಅಥವಾ ಹೈ ಕ್ವಾಲಿಟಿದು ತಂದರೂ ಕೂಡ ಆ ಪ್ಲಾಸ್ಟಿಕ್ ಅಂಶ ಬಂದಾಗ ಅದು ವಾಶ್ ಮಾಡಲಿಕ್ಕಿರ್ಬೋದು, ಅಥವಾ ಮಕ್ಕಳಿಗೆ ನಾವು ಬಿಸಿ ಏನಾದರೂ ಹಾಕಿದಾಗ ಅಷ್ಟೊಂದೇನು ಚೆನ್ನಾಗಿ ಇರ್ತಿರಲಿಲ್ಲ. ಸೊ ಇವಾಗ ನನಗೆ ರೀಸೆಂಟಾಗಿ ಟಿಫಿನ್ ಬಾಕ್ಸ್ ಬಗ್ಗೆ ಒಂದು ಗಮನ ಬಂದಿರೋದು. ಸ್ಟೀಲ್ ಟಿಫಿನ್ ಬಾಕ್ಸ್ ಅಂತೂ ತುಂಬಾ ಯೂಸ್ ಆಗ್ತಾ ಇದೆ. ಯಾವುದು ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಮಿಸ್ ಮಾಡಿದೆ ಎಂಡ್ ತನಕ ನೋಡಿ. ಒಮ್ಮೆಲೆ ಟಿಫಿನ್ ಬಾಕ್ಸನ್ನೆಲ್ಲ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಒಂದೊಂದೇ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆರ್ನದು ಒಂದು ಪಿಂಕ್ ಕಲರ್ ಟಿಫಿನ್ ಬಾಕ್ಸ್ ನೋಡಿದ್ರಲ್ಲ, ಅದನ್ನು ಚೇಂಜ್ ಮಾಡಲಿಕ್ಕಿತ್ತು. ಸೊ ಹಾಗಾಗಿ ಒಂದಿಷ್ಟು ಆರ್ಡರ್ ಮಾಡಿರೋದು ಬಂದಿತ್ತು. ಅದ್ವಿಂದು ಕೂಡ ಕೆಲವೊಂದು ಅವನ ಪರ್ಸ್ನಲ್ ಆ್ಯಕ್ಟಿವಿಟಿದು ಆರ್ಡರ್ ಬಂದಿತ್ತು. ಜೊತೆಗೆ ನಾನೊಂದು ಟಿಫಿನ್ ಬಾಕ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಕೂಡ ಬಂದಿತ್ತು. ಎಲ್ಲವನ್ನ ಚೇಂಜ್ ಕೂಡ ಮಾಡಿದ್ದೇನೆ. ಫೈನಲಿ ಒಂದು ಚೇಂಜ್ ಮಾಡಲಿಕ್ಕಿತ್ತು, ಅದು ಕೂಡ ಇವತ್ತು ಆನ್ಲೈನಲ್ಲಿ ಬಂತು. ಕೆಲವೊಂದು ನಾನು ನಿಯರ್ ಬೈ ಶಾಪಲ್ಲೂ ಕೂಡ ತೆಗೆದುಕೊಂಡಿದ್ದಿತ್ತು. ಸೊ ಬನ್ನಿ ಆ ಟಿಫಿನ್ ಬಾಕ್ಸ್ ಯಾವ ರೀತಿಯಾಗಿದೆ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ಈ ರೀತಿ ಟಿಫಿನ್ ಬಾಕ್ಸ್ 2 ತೆಗೆದುಕೊಂಡಿದ್ದೀನಿ. ಇದು ಆನ್ಲೈನಲ್ಲಿ ತೆಗೆದುಕೊಂಡಿರೋದು, ಇನ್ನೊಂದು ಶಾಪಲ್ಲಿ ತೆಗೆದುಕೊಂಡಿರೋದು. ಮನೆಯಲ್ಲಿ 2 ಮಕ್ಕಳು ಇರೋದ್ರಿಂದ ಲಂಚ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ನನಗೆ 2 ಟಿಫಿನ್ ಬಾಕ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ 2 ಕಂಪಾರ್ಟ್ಮೆಂಟ್ ಇರುವಂತಹ ಒಂದು ಸ್ಟೀಲ್ ಟಿಫಿನ್ ಬಾಕ್ಸನ್ನು ಎರಡನ್ನು ಆರ್ಡರ್ ಮಾಡಿದ್ದೆ. ಜೊತೆಗೆ ಇನ್ನೊಂದು ಬಂದು ಇದು ಕೂಡ ಅಷ್ಟೇ, ಲಂಚ್ಗೆ ಸಲಾಡ್ ಎಲ್ಲ ಹಾಕ್ಕೊಂಡು ತೆಗೆದುಕೊಂಡು ಹೋಗಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು 5 ವರ್ಷದಿಂದ ವೆರೈಟಿ ಟಿಫಿನ್ ಬಾಕ್ಸನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಅದೆಲ್ಲ ಏನಾಗ್ತಾ ಇತ್ತು, ಎಲ್ಲ ಸಲನೂ ವೆರೈಟಿ ಇರೋದಿಲ್ಲ, ಕೆಲವೊಂದ್ಸಲ ಖಾಲಿ ಕಂಪಾರ್ಟ್ಮೆಂಟ್ ಹಾಗೆ ಕಳಿಸ್ಕೊಡ್ತಾ ಇದ್ದೆ. ಈ ವರ್ಷ ಕೂಡ 1-2 ಟಿಫಿನ್ ಬಾಕ್ಸ್ ತೆಗೆದುಕೊಂಡು ಬಂದಿದ್ದೆ, ಅದು ಕೂಡ ಅಷ್ಟೇ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅದರಲ್ಲಿ ರಬ್ಬರ್ ಇರೋದ್ರಿಂದ ವಾಶ್ ಮಾಡಲಿಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇರೋದು, ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಒಂದಿಷ್ಟು ಟಿಫಿನ್ ಬಾಕ್ಸನ್ನು ಸಜೆಸ್ಟ್ ಮಾಡೋದಾದರೆ ಇದನ್ನೇ ಮಾಡ್ತೀನಿ. ಯಾಕಂತ ಹೇಳಿದರೆ ವಾಶ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕ್ಯಾರಿ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇವತ್ತು ನಾನು ಪುಟ್ಟ ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡಿದ್ದೇನೆ. ಸೊ ಹಾಗೆ ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ? ಅಲ್ಲಿ ತನಕ ಎಲ್ರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.